ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ದುರ್ಯೋಧನ ವಿಲಾಪ ರಚನಾಕಾರರಾಗಿರುವಂತಹ ರನ್ನರ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಮಾಡಿಕೊಂಡ್ವಿ. ಅಷ್ಟಲ್ಲದೆ ಈ ಕಾವ್ಯದ ವಿಚಾರಧಾರೆ ಏನಿದೆ, ಕಾವ್ಯ ಯಾವ ನೆಲೆಗಟ್ಟನ್ನು ಒಳಗೊಂಡಿರುವಂಥದ್ದು, ಅದು ಹೇಗೆ ಆ ಕಾವ್ಯ ಒಬ್ಬ ವ್ಯಕ್ತಿಯ ಚಿತ್ರಣವನ್ನ ತೋರಿಸ್ತಾ ಆತನ ಒಬ್ಬ ಒಂದು ಮನಸ್ಥಿತಿಯನ್ನು ಹೊಂದಿರುವಂತಹ ದುರ್ಯೋಧನನು ಕೊನೆಯಲ್ಲಿ ಆ ರಣರಂಗದಲ್ಲಿ ಅವನ ಭಾವನೆ ಹೇಗೆ ವ್ಯಕ್ತ ಆಗ್ತವೆ, ಜೊತೆಗೆ ಅವನು ಎಲ್ಲರನ್ನ ಕಳೆದುಕೊಂಡಂತಹ ಆತ ಪಡುವ ವ್ಯಥೆ ಯಾವ ರೀತಿ ಇತ್ತು, ಅವನ ವಿಲಾಪವನ್ನ ಇಲ್ಲಿ ಕವಿಯರನ್ನ ಚಿತ್ರಿಸ್ತಾ ಹೋಗ್ತಾರೆ. ವ್ಯಕ್ತಿತ್ವವು ಹೌದಾ, ಇಲ್ಲಿ ಆ ವ್ಯಕ್ತಿ ಕೇವಲ ಒಂದನ್ನು ಸಾಧಿಸ್ಬೇಕು ಅನ್ನುವಂತ ವಿಚಾರ ಅಷ್ಟೇ ಅಲ್ಲ, ಆ ಸಾಧಿಸ್ಬೇಕಾಗಿತ್ತು ಅಂದ್ರೆ ಆತನ ಮನಸ್ಥಿತಿ ಕೂಡ ಹೇಗಿತ್ತು ಅನ್ನುವಂಥದ್ದು ಹೇಳ್ತಾರೆ. ಅದೇ ಹೇಳ್ತಾನೆ ಅವನು, ಯಾರೋ ದುರ್ಯೋಧನ, ನಾನು ಇಲ್ಲಿ ನೆಲಕ್ಕೇರುವೆನೆಂದು ಬಗ್ಗಿದರೆ ಛಲಕ್ಕೇರುವೆನು ಅನ್ನುವಂಥ ಮಾತನ್ನು ಹೇಳ್ತಾನ. ನೀವು ಭೂಮಿಗಾಗಿ ಅಥವಾ ಸಾಮ್ರಾಜ್ಯವನ್ನ ಪಡು ಸಂಬಂಧ ಈ ತರ ಮಾಡ್ತಾ ಇದ್ದಾನೆ ಈತ ಅಂತ ಅಂದ್ಕೊಂಡ್ರೆ, ನಾನು ಅದಕ್ಕಲ್ಲ, ನಾನು ಛಲದಿಂದ ಹೋರಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಮನೋಭಾವವನ್ನ ದುರ್ಯೋಧನ ವ್ಯಕ್ತಪಡಿಸ್ತಾನೆ. ಅದನ್ನ ನಾವು ಕಳೆದ ಕ್ಲಾಸಿನಲ್ಲಿ ಆ ಪದ್ಯದ ಆಶಯ, ಈ ದುರ್ಯೋಧನ ವಿಲಾಪ ಪದ್ಯದ ಆಶಯ ಏನಿತ್ತು ಮತ್ತು ಕವಿ ರನ್ನನ ಪರಿಚಯ, ಆತನ ಗದಾ ಯುದ್ಧದ ಒಂದಿಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದ್ವಿ. ಇಂದು ಈ ಪದ್ಯದ ವಿಚಾರವನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಇರುವಂತ ಪದ್ಯದ ಈ ಪದ್ಯದ ಮೊದಲನೆಯ ಸ್ಟ್ರಾಂಜ ಏನಿದೆ ಅಂದ್ರೆ, ಉಡಿದಿದ್ದ ಕೈದು ನೆತ್ತರ ಕಡಲೊಳ ಗಡಿಗಡಿಗೆ ತಳಮಣ್ ಉರ್ಚುತ್ತೀರೆ ಕಾಲಿಡಲ್ ಎಡೆವೆಡೆಯದೆ ಕುರುಪತಿ ದಡಿಗ ವೆನಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದಂ. ಏನದು? ಉಡಿದಿರುವಂತಹ, ಮುರಿದಿರುವಂತಹ, ಹಾಳಾಗಿರುವಂತಹ, ಯುದ್ಧದ ಸಂದರ್ಭದೊಳಗ ಹಾಳಾಗಿರುವಂತಹ ಆಯುಧಗಳು, ಕೈದು ಅಂದ್ರ ಆಯುಧ ಅನ್ನುವಂಥದ್ದು, ಅವುಗಳು ಏನಾಗ್ಬಿಟ್ಟಾವು? ನೆತ್ತರ, ಆ ರಕ್ತದ ಕಡಲೊಳಗೆ ಏನ್ ಮಾಡ್ಬಿಟ್ಟಾವು? ಮುಳುಗಿಬಿಟ್ಟಿದ್ದಾವು. ಇಲ್ಲಿ ಕವಿ ಕೊಡುವಂತಹ ವಿಚಾರಗಳನ್ನ ನಾವು ನೋಡ್ತಾ ಹೋದ್ರೆ, ಅಥವಾ ಕವಿ ವ್ಯಕ್ತಪಡಿಸ್ತಿರುವಂತಹ ಭಾವನೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರಕ್ತದ ಕಡಲು ಹೇಗಿರಾಕ ಸಾಧ್ಯ ಐತಿ ಅನ್ನುವಂಥದ್ದನ್ನ ನಾವಿಲ್ಲಿ ರಸಭಾಸ ಮಾಡ್ಕೊಂಡ್ರೆ ಕಾವ್ಯವನ್ನ ಸರಿಯಾದ ಕ್ರಮದೊಳಗ ಆ ಕಾವ್ಯ ರಸವನ್ನ ಅನುಭವಿಸಕ್ಕಾಗೋದಿಲ್ಲ. ಅದನ್ನ ಕಲ್ಪನೆ ಮಾಡ್ಕೋಬೇಕು. ಕಲ್ಪನೆ ಮಾಡ್ಕೊಂಡಾಗ ಮಾತ್ರ ಅದನ್ನ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ತತಿ. ಉಳಿದಿದ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ, ಮುಳುಗಿರುವಂತಹ, ಮುರಿದು ಹಾಳಾಗಿರುವಂತಹ ಆಯುಧಗಳು ಈ ಯಾವುದು ನೆತ್ತರದ ರಕ್ತದ ಕಡಲಿನೊಳಗೆ ಏನ್ ಮಾಡಿದಾವು? ಮುಳುಗಿಬಿಟ್ಟಾವು. ಕಾಲ ಇಟ್ರೆ ಹೆಜ್ಜೆ ಹೆಜ್ಜೆಗೂ ಏನ್ ಮಾಡ್ತಾ ಇದ್ದಾವು? ಪಾದವನ್ನ ಚುಚ್ತಾ ಇದ್ದಾವೆ. ತಳಮಣ್ಣು ನುರ್ಚುತ್ತೀರೆ, ಪಾದವನ್ನು ಏನ್ ಮಾಡ್ತಾ ಇದ್ದಾವೆ? ಚುಚ್ತಾ ಇದ್ದಾವೆ. ಕಾಲಿಡಲ್ ಎಡೆವೆಡೆಯದೆ, ಕಾಲಿಡಾಕ ಸ್ವಲ್ಪನೂ ಜಾಗ ಇಲ್ಲದ ಹಾಗೆ ಅವು ಆವರ್ಸ್ಕೊಂಡ್ ಬಿಟ್ಟಾವು. ಇಡೀ ಆ ರಣರಂಗದೊಳಗ ದುರ್ಯೋಧನ ಅಲಿತಾ ಇರುವಂತದ್ದು. ಅಲ್ಲಿ ಏನಾಗೈತಿ ಅಂದ್ರ, ಆ ಮುರಿದಿರುವಂತಹ ಏನ್ ಆಯುಧಗಳಿದಾವಲ್ಲ, ರಕ್ತದ ಮಡಿನೊಳಗ ಮುಳುಗಿಬಿಟ್ಟಾವು. ಅವು ಕಾಲಿಡಕ್ ಜಾಗ ಇಲ್ಲದಂಗ ಆಗೈತಿ. ಅಲ್ಲಿ ಕಾಲಿಡ್ತಾ ಹೋದ್ರೆ ಎಲ್ಲಿ ಆ ಪಾದಗಳಕ್ಕೆ ಅವು ಏನ್ ಮಾಡ್ತಾ ಇದ್ದಾವೆ? ಚುಚ್ತಾ ಇದ್ದಾವು. ಅಷ್ಟೊಂದು ರೌದ್ರವಾಗಿ ಯುದ್ಧ ನಡೆದಿದೆ ಅನ್ನುವಂಥದ್ದನ್ನ ಈ ಪದ್ಯದ ಒಂದು ಭಾವಾರ್ಥವನ್ನು ನಾವು ಗಮನಿಸಬೇಕು. ದಡಿಗ ವೆನಂಗಳನ್ನೇ, ದಡಿಗಂದ್ರ ಭಾರಿ ಗಾತ್ರದ ಹೆಣಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದು, ಆ ಹೆಣಗಳನ್ನ ಮೆಟ್ಟಿ ಮೆಲ್ಲನೆ ಏನ್ ಮಾಡ್ತಾ ಇದ್ದಾನ? ನಡೀತಾ ಇದ್ದಾನ. ಈ ರೀತಿ ಅಂದ್ರೆ ಆ ಕವಿಯ ಒಂದು ರಚನಾ ಶಕ್ತಿ ಅನ್ನುವಂಥದ್ದು ಏನಿದೆಯಲ್ಲ, ಅದನ್ನು ನಾವಿಲ್ಲಿ ಬಹಳ ರಸಮಯವಾಗಿ ಅನುಭವಿಸ್ಬೇಕು. ಹಂಗಿತ್ತು ಹಿಂಗಿತ್ತು, ಅಥವಾ ಸಾಧ್ಯ ಐತೇನು, ರಕ್ತದ ಕಡಲೆ ಇರಕ್ ಸಾಧ್ಯ ಐತೇನು, ಮುಂದೆ ಬರ್ತತಿ. ರಕ್ತದ ನದಿನೇ ಹರಿತಾ ಇತ್ತು, ಅದು ಪ್ರವಾಹದಿಂದ ಹರಿತಾ ಇತ್ತು ಕೂಡ ಹೇಳ್ತಾರೆ ಅನ್ನುವಂಥದ್ದು. ಅದಕ್ಕೆ ಅದನ್ನ ಕಲ್ಪನೆ ಮಾಡ್ಕೊಂಡು ನೀವು ಕೇಳ್ತಾ ಹೋದ್ರೆ ಅದು
ನಿಮಗೇನಾಗ್ತತಿ ಸರಿಯಾಗಿ ಮನದಟ್ಟಾಗ್ತತಿ. ಇಲ್ಲಾಂದ್ರೆ ಸರಿಯಾಗಿ ಅರ್ಥನೇ ಆಗೋದಿಲ್ಲ. ರಸವಾಸ ಆಯ್ತು ಅಂದ್ರೆ ಪದ್ಯ ಅರ್ಥನೇ ಆಗೋದಿಲ್ಲ. ಆ ರೀತಿ ಇದನ್ನ ಹೇಳಿದ್ದೆ ನಾನು. ಮುಂದಿನ ಪದ್ಯ. ಇಭ ಶೈಲಂಗಳನ್ ಏರಿ ಏರಿ ರುದಿರ ಸ್ತೋತ್ರಂಗಳಂ ದಾಂಟಿ ದಾಂಟಿ ಇಬಧೋನ್ ನೀಲಲತಾ ಪ್ರತಾಣ ವಿಪಿನ ರಾತಂಗಳೋಳ್ ಸಿಲ್ಕಿ ಸಿಲ್ಕಿ ಬರಂಗೈದು ಉರಿದೈದ ಈ ಸಂಜಯ ಶಿರಸ್ಕಂದಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣಮಂ ದ್ರೋಣಮಂ ಅನ್ನುವಂತ ಮಾತು. ಅವನು ಈ ತರ ಇರುವಂತಹ ಆ ರಣರಂಗದಲ್ಲಿ ಏನ್ ಮಾಡ್ತಾ ಇದ್ದಾನೆ, ದುರ್ಯೋಧನ ಸಂಜಯನೊಂದಿಗೆ ಬರ್ತಾ ಇದ್ದಾನೆ. ಬರುವಾಗ ಕಾಲಿಡಕ್ಕೂ ಜಾಗ ಇಲ್ಲದೆ ಹಾಗೆ ಅಲ್ಲೇನಾಗಿತ್ತು, ಆಯುಧಗಳು ಬಿದ್ದ್ಬಿಟ್ಟಿದ್ವು, ಮುರಿದು ಆಯುಧಗಳು ಎಲ್ಲ ಮುರಿದು ಬಿದ್ದ್ಬಿಟ್ಟಿದ್ವು. ಕಾಲಿಡಕ್ ಜಾಗ ಇರ್ಲಿಲ್ಲ, ರಕ್ತದ ಕಡಲಾಗ್ಬಿಟ್ಟಿತ್ತು. ಭಾರಿ ಗಾತ್ರದ ಹೆಣಗಳನ್ನ ಹತ್ಕೊಂಡು ಅವನು ಮೆಲ್ಲಗೆ ನಡ್ಕೊಂಡು ಬರ್ತಾ ಇದ್ದ. ಬರಬೇಕಾದ್ರೆ ಮತ್ತೆ ಮುಂದೆ ಹೇಳ್ತಾರೆ, ಇವ ಶೈಲಂಗಳನ್ನೇರಿ ಏರಿ. ಇಲ್ಲಿ ಇವ ಶೈಲಂಗಳನ್ನ ಏರಿ ಏರಿ ಅನ್ನುವಂತ ಮಾತು. ಇವ ಶೈಲ ಅಂದ್ರ ಏನು ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕಾಗ್ತತಿ. ಇವ ಅಂದ್ರೆ ಆನೆ, ಇವ ಅಂದ್ರ ಆನೆ, ಶೈಲ ಅಂದ್ರೆ ಬೆಟ್ಟ ಅನ್ನುವಂಥದ್ದು. ಇವ ಶೈಲಂಗಳನ್ನ ಏರಿ ಏರಿ, ಆನೆಗಳು ಕೂಡ ಅಲ್ಲಿ ಏನಾಗಿತ್ತು, ಸತ್ ಬಿದ್ದಿರುವಂಥದ್ದು. ಆ ಆನೆಗಳು ಹೆಂಗ್ ಬಿದ್ದಿದ್ದು ಅಂದ್ರೆ ಬೆಟ್ಟ ಬಿದ್ದ ಹಾಗೆ ಬಿದ್ದಿತ್ತು ಅನ್ನುವಂಥದ್ದನ್ನ ಇಲ್ಲಿ ಕವಿಯ ಒಂದು ಕಲ್ಪನಾ ಲೋಕದ ಸ್ಥಿತಿ. ಆನೆಗಳು ಏನ್ ಮಾಡ್ಯಾವು, ರಣರಂಗದೊಳಗ ಬಿದ್ದಾವು. ಹೆಂಗ್ ಬಿದ್ದು ಸತ್ ಬಿದ್ದಾವು ಅಂದ್ರೆ ಬೆಟ್ಟಗಳ ಬಿದ್ದ ಹಾಕಿ ಬಿದ್ದಾವು. ಅವನು ಭಾರಿ ಗಾತ್ರದ ಹೆಣಗಳನ್ನ ಮೆಟ್ಟಿ ಮೆಲ್ಲನೆ ನಡೀತಾ ಬರ್ತಾ ಇರ್ಬೇಕಾದ್ರೆ ಮುಂದೆ ಏನಾಯ್ತು, ದೊಡ್ಡ ಗಾತ್ರದ ಆನೆಗಳು, ಬೆಟ್ಟದ ಆಕಾರದ ಆನೆಗಳು ಏನ್ ಮಾಡಾವು, ಸತ್ ಬಿದ್ದಿದ್ದಾವು. ಅವುಗಳನ್ನು ಕೂಡ ಏರೇರಿ ಬರ್ತಾ ಇದ್ದ. ಅವುಗಳನ್ನ ದಾಟ್ಕೊಂಡು ಹತ್ಕೊಂಡು ಬರ್ತಾ ಇದ್ದ. ಮುಂದೆ ರುದಿರ ಸ್ತೋತ್ರಂಗಳಂ ದಾಂಟಿ ದಾಂಟಿ. ರುದಿರ ಅಂದ್ರೆ ರಕ್ತ, ರುದಿರ ಅಂದ್ರೆ ರಕ್ತ, ಸ್ತೋತ್ರ ಅಂದ್ರೆ ನದಿ ಅನ್ನುವಂಥದ್ದು. ಹೌದಾ? ಅದು ಎಂಥ ನದಿ ಅಂದ್ರೆ ರಭಸದಿಂದ ಕೂಡಿರುವಂತಹ ನದಿ, ರಕ್ತದ ರಭಸದಿಂದ ಕೂಡಿರುವಂತಹ ನದಿ ದಾಟ್ಕೊಂಡು ಆತ ಬರ್ತಾ ಇದ್ದ. ಇಲ್ಲಿ ಕೊಡುವಂಥದ್ದು ವಿಚಾರವನ್ನು ನೋಡ್ಬೇಕು ನಾವು. ರುದಿರ ಅಂದ್ರೆ ರಕ್ತ, ಸ್ತೋತ್ರ ಅಂದ್ರೆ ಏನೈತಲ್ಲ ಅದು ರಭಸ ಉಳ್ಳುವಂತ ನದಿ ಅನ್ನುವಂತ ಅರ್ಥವನ್ನು ಕೊಡುವಂಥದ್ದು. ಅಂದ್ರೆ ಆ ರೀತಿ ಆನೆ ಏನು ಬೆಟ್ಟದ ಆಕಾರದ ಆನೆಗಳು ಬಿದ್ದಿದ್ದು ಅವನು ಏರ್ಕೊಂಡು ಬರ್ತಾ ಇದ್ದ. ರಕ್ತ ಹೆಂಗ್ ಹರಿತಾ ಇತ್ತಂದ್ರೆ ಪ್ರವಾಹದ ಸ್ಥಿತಿಯೊಳಗ ನದಿ ಹರಿದಂಗ್ ಹರಿತಾ ಇತ್ತು. ಅದನ್ನ ದಾಟಿ ಬರ್ತಾ ಇದ್ದ. ಮುಂದೆ ಹೇಳ್ತಾನೆ ಏನದು, ಇಬದೋರ್ನ್ ನೀಲಲತಾ ಪ್ರತಾಣ ವಿಪಿನ ರಾತಂಗಳೋಳ್ ಅನ್ನುವಂಥದ್ದು. ಈ ರೀತಿ ಇರುವಂತದ್ದನ್ನ ದಾಟಿ ಹೈದ್ಕೊಂಡು ಬರ್ತಿರ್ಬೇಕಾದ್ರೆ ನೀಲ ಅಂದ್ರ ಕಪ್ಪು, ನೀಲಂದ್ರ ಕಪ್ಪು, ಇಬದೋ ಅಂದ್ರೆ ಆನೆಯ ಸೊಂಡಿಲು. ಆ ಆನೆಯ ಸೊಂಡಿಲುಗಳು ಬಿದ್ದಿದ್ದು ಅಲ್ಲ, ಅವನ್ ಹೆಂಗ್ ಬಿದ್ದಿದ್ದು ಅನ್ನುವಂಥದ್ದನ್ನ ಹೇಳ್ತಾ ಹೋಗುವಂಥದ್ದನ್ನ ಬಹಳ ರಮ್ಯವಾಗಿ ವರ್ಣಿಸ್ತಾ ಹೋಗ್ತಾರೆ. ಬೆಟ್ಟದ ಆಕಾರದೊಳಗೆ ಆನೆಗಳು ಬಿದ್ರೆ ಆ ಆನೆಯ ಸೊಂಡಿಲು ಹೆಂಗ್ ಬಿದ್ದಿದ್ದು ಅಂದ್ರೆ ಕಪ್ಪು ಬಳ್ಳಿಯ ಆಕಾರದೊಳಗ, ಒಂದು ದೊಡ್ಡ ಕಾಡಿನೊಳಗ ಯಾವ ರೀತಿ ಬಳ್ಳಿಗಳು ಹಬ್ಬಿರ್ತಾವಲ್ಲ ಆ ರೀತಿ ಆಕಾರದೊಳಗ ಆ ಆನೆಯ ಸೊಂಡಿಲುಗಳು ಕೂಡ ಆ ಬಳ್ಳಿಯ ಆಕಾರದೊಳಗೆ ಬಿದ್ದಿದ್ವು. ಇಬದೋರ್ ನೀಲ ಲತಾ ಪ್ರತಾನ, ಲತಾ ಅಂದ್ರ ಬಳ್ಳಿ, ನೀಲ ಅಂದ್ರೆ ಕಪ್ಪು ಬಳ್ಳಿಗಳು ಕಂಡು ಹಾಕಿ ಕಾಣ್ತಾ ಇದ್ವು. ಎಲ್ಲಿ ವಿಪಿನ ಅಂದ್ರೆ ಕಾಡು. ಆ ಕಾಡಿನೊಳಗ ಆನೆಗಳು ಬಿದ್ದಿದ್ದು ಹೆಂಗ್ ಬಿದ್ದಿತ್ತು ಅಂದ್ರೆ ಬೆಟ್ಟನ ಬಿದ್ದಂಗ ಆನೆಗಳು ಬಿದ್ದಿದ್ವು. ಆ ಆನೆಗಳ ಸೊಂಡಿಲುಗಳು ಹೇಗಿದ್ವು ಅಂದ್ರೆ ಒಂದು ಬೃಹತ್ ಆಗಿರುವಂತ ಬೆಟ್ಟದೊಳಗ ಕಪ್ಪು ಬಳ್ಳಿಗಳ ಯಾವ ರೀತಿ ಬಿಟ್ಟಿರ್ತಾವೋ ಆ ರೀತಿ ಅದರ ಸೊಂಡಿಲುಗಳು ಇದ್ವು, ಆನೆಯ ಸೊಂಡಿಲುಗಳಿದ್ವು. ಆ ತೊಡಕುಗಳನ್ನು ಬಿಡಿಸ್ಕೊಂಡು ಆತ ಮುಂದೆ ಹೋಗ್ತಾ ಇದ್ದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆ ತೊಡಕುಗಳನ್ನ ಆತ ಬಿಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ವಿಪಿನ ರಾತಂಗಳೋಳ್, ವಿಪಿನ ಅಂದ್ರೆ ಕಾಡು. ಆ ಕಾಡಿನೊಳಗ ಸಿಕ್ಕಂತ ಅಥವಾ ಆ ಅಡವಿಯಲ್ಲಿ ದಾಟ್ಕೊಂಡು, ರಾತ ಅಂದ್ರೆ ಆ ಬಳ್ಳಿಗಳ ಸಮೂಹ ಅನ್ನುವಂತ ರೀತಿ ಒಳಗ. ರಾತ ಅಂದ್ರೆ ರಾತಂಗಳೋಳಂದ್ರೆ ಕಾಡಿನ ಬಳ್ಳಿಗಳ ಸಮೂಹ. ಬಳ್ಳಿಗಳು ಸಿಕ್ಕೊಂಡ್ರೆ ಹೆಂಗ ಆಗ್ತಾ ಇರುತ್ತಲ್ಲ ಆ ರೀತಿ ಆ
ಆನೆಗಳು ಸತ್ತಿರುವಂತ ಬೆಟ್ಟದ ಆಕಾರದ ಆನೆಗಳು ಸತ್ತಿರುವಂತ ಅಲ್ಲಿ ಅದರ ಆನೆಯ ಸೊಂಡಿಲುಗಳು ಯಾವ ರೀತಿ ಅಂದ್ರೆ ಕಪ್ಪು ಬಳ್ಳಿಗಳು ತೊಡಕ್ ಬಿದ್ದ ಹಾಗೆ ಆತನಿಗೆ ಅನಿಸ್ತು. ಅಷ್ಟೊಂದು ರೌದ್ರವಾಗಿರುವಂತ ಯುದ್ಧ ಆಗಿತ್ತು ಅಲ್ಲಿ, ಅಷ್ಟು ಆನೆಗಳು ಸತ್ತು ಬಿದ್ದಿದ್ವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಮುಂದೆ ವಿಪಿನ ರಾತಂಗಳು ಸಿಲ್ಕಿ ಸಿಲ್ಕಿ ಅದ್ರಾಗ ಸಿಕ್ಕೊಂಡು ಬಿಡಿಸ್ಕೊಂಡು ಬರುವಂತ ಅವನ ಒಂದು ಸ್ಥಿತಿಯನ್ನ ಹೇಳ್ತಾ ಇರುವಂಥದ್ದು. ಹೌದಾ, ಅವನ್ ಬಿಡಿಸ್ಕೊಂಡು ಆತ ಅಲ್ಲಿ ರಣರಂಗದಿಂದ ಬರ್ಬೇಕಾದ್ರೆ ನೋಡ್ತಾ ಇದ್ದದ್ದು, ರಣರಂಗದೊಳಗ ಅದನ್ನ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಬಹಳ ಒಂದು ಕಷ್ಟದಾಯಕವಾಗಿತ್ತು, ಸಿಕ್ಕಾಕೊಂಡ್ ಬಿಟ್ಟಿದ್ದ, ಬರ್ತಾ ಇದ್ದ ಅನ್ನುವಂಥದ್ದನ್ನ. ಅಂದ್ರೆ ಕವಿಯ ಕಲ್ಪನೆಯನ್ನು ಇಲ್ಲಿ ಮೆಚ್ಚತಕ್ಕದ್ದು. ಯುದ್ಧ ಯಾವ ರೀತಿ ಘೋರವಾಗೈತಿ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತತಿ. ಯುದ್ಧ ಯಾವ ರೀತಿಯಾಗಿ ಘೋರತರವಾಗೈತಿ. ಬರೀ ಎಲ್ಲ ನಿಂತ್ಕೊಂಡು ಒಂದು ಬಾಂಬ್ ಹಾಕ್ಲಿಲ್ಲ, ಅಥವಾ ಎಲ್ಲ ನಿಂತ್ಕೊಂಡು ಒಂದು ಶೂಟ್ ಮಾಡ್ಲಿಲ್ಲ, ದೂರದಿಂದ ಏನೋ ಬಾಣಗಳನ್ನ ಬಿಟ್ರು ಅನ್ನುವಂಥದ್ದು ಅಷ್ಟೇ ಅಲ್ಲ. ಇಲ್ಲಿ ಅವರು ಹೋರಾಟವನ್ನ ನೋಡಿದರೆ ಆನೆನ ಸತ್ಬಿದ್ದ ಅಂದ್ರೆ ಇನ್ನ ಜನಸಾಮಾನ್ಯರು ಅಥವಾ ಸೈನಿಕರ ಸ್ಥಿತಿ ಅಲ್ಲಿ ಏನಾಗಿರ್ಬೇಡ ಅನ್ನುವಂತ ವಿಚಾರವನ್ನ ಈ ಪದ್ಯದಲ್ಲಿ ಕವಿರನ್ನ ವ್ಯಕ್ತಪಡಿಸುವಂತ ಭಾವವನ್ನು ನಾವಿಲ್ಲಿ ಅರ್ಥಕೊಳ್ಳಬಹುದು. ಅಲ್ಲಿ ಸಿಕ್ಕಾಕೊಂಡು ಬರಂಗೈದು ಅರಿದೈದಿ, ಅಲ್ಲಿಂದ ಅವುಗಳನ್ನ ಬಿಡಿಸ್ಕೊಂಡು, ಹೌದಾ, ಅವುಗಳನ್ನ ಬಿಡಿಸ್ಕೊಂಡು ಬರ್ಬೇಕಾದ್ರೆ, ಬರ ಅಂದ್ರ ಹೊರೆ, ಭಾರತರವಾದಂತಹ ಅಲ್ಲಿ ಹೊರೆ ಆಗಿರುವಂತಹ, ಊರದೆ ಅಂದ್ರೆ ಲಕ್ಷ್ಯ ಮಾಡದೆ, ಅವು ಸಿಕ್ಕಾಕೊಂತಿದ್ದಲ್ಲ ಅದನ್ನ ಯಾವುದು ಸಿಕ್ಕು ಬರ್ತಾ ಇದ್ದು ಅಂತದನ್ನ ಲಕ್ಷ್ಯ ಮಾಡ್ದೇನೆ ಅಲ್ಲಿ ಬರ್ತಿರ್ಬೇಕಾದ್ರೆ ಹೇಳ್ತಾನೆ, ಸಂಜಯ ಶಿರಸ್ಕಂದಾವಲಂಬಂ, ಸಂಜಯ ಶಿರಸ್ಕಂದಾವಲ ಅವಲಂಬಂ ಅನ್ನುವಂತ ಮಾತನ್ನಲ್ಲಿ ಬರುವಂತದ್ದು. ಅಲ್ಲಿ ಏನಾಗತ್ತೆ ಅಂದ್ರೆ ಆತ ಶಿರ ಅಂದ್ರೆ ತಲೆ ಅನ್ನುವಂಥದ್ದು, ಸ್ಕಂದ ಅಂದ್ರೆ ಹೆಗಲು. ಆತ ಏನ್ ಮಾಡಿದ ಅಂದ್ರೆ ಆತನ ಭುಜದ, ಹೌದಾ, ಆ ಸಮೂಹವನ್ನ, ಆ ಆನೆಯ ಸೊಂಡಿಲ ಕಪ್ಪು ಬಳ್ಳಿಯನ್ನ ಬಿಡಿಸ್ಕೊಂಡು ಅಥವಾ ಪೊದೆ ಆಕಾರದಲ್ಲಿರುವಂತಹ ಆನೆಯ ಸೊಂಡಿಲುಗಳನ್ನು ಬಿಡಿಸ್ಕೊಂಡು ಅಲ್ಲಿ ಸಿಕ್ಕಾಕೊಂಡು ಬಿಡಿಸ್ಕೊಂಡು ಬರ್ಬೇಕಾದ್ರೆ ಭಾರವಾದಂತಹ ತನ್ನ ಮನಸ್ಸು ಅಥವಾ ಹೃದಯವನ್ನ ಒಂದು ಆ ಮನಸ್ಸಿಂದ ಆತ ಬರ್ತಾ ಇದ್ದ ಅನ್ನುವಂಥದ್ದನ್ನು ಹೇಳ್ತಾ ಮುಂದೆ ಹೇಳ್ತಾರೆ. ಅಷ್ಟಲ್ಲದೆ ಆ ಒಂದು ಹೃದಯದ ಮನಸ್ಸನ್ನ ಲಕ್ಷ್ಯ ಮಾಡ್ದೇನೆ, ಹೌದಾ, ಲಕ್ಷ್ಯ ಮಾಡದೆ ಸಂಜಯನ ಏನ್ ಮಾಡಿದ, ಆ ಶಿರ ಅಂದ್ರ ತಲೆ, ಶಿರವನ್ನ ಮತ್ತು ಭುಜಗಳನ್ನ ಆಶ್ರಯಾಗಿ ಪಡ್ಕೊಂಡು ಬಂದ. ಗುರುಪ್ರಭು ಏನ್ ಮಾಡಿದನು ಅಂತ, ಸಂಜಯ ಶಿರಸ್ಕಂದಾವಲಂಬಂ ಅಂದ್ರೆ ಸಂಜಯನ ಶಿರ ಮತ್ತು ಹೆಗಲು, ಹೌದಾ, ಅವುಗಳನ್ನ ಅವಲಂಬಿಸಿಕೊಂಡು ಕುರುಪ್ರಭು ಅಂದ್ರೆ ಯಾರು, ದುರ್ಯೋಧನ. ಕುರುಪ್ರಭು ಬಂದು ಅಥವಾ ಆಶ್ರಯನ್ನು ಪಡ್ಕೊಂಡು ಬರ್ತಾ ಇದ್ದ. ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ, ಈ ರೀತಿ ಆಶ್ರಯ ಪಡ್ಕೊಂಡು ಆ ರಣರಂಗದಿಂದ ಬರ್ಬೇಕಾದ್ರೆ ಆತನಿಗನಿಸ್ತಲ್ಲಿ ಏನದು, ಕಂಡಂ ಶರಜಾಲ, ಶರ ಅಂದ್ರೆ ಬಾಣ, ಆ ಬಾಣದ ಒಂದು ಜಾಲವೇ ನಿರ್ಮಾಣವಾದ ರೀತಿ ಒಳಗ ಅಲ್ಲಿ ಆ ಬಾಣಗಳ ಬಲೆಯಲ್ಲಿ ಛಿದ್ರವಾಗಿ ಬಿದ್ದಿದ್ದಂತ ಯಾರು, ಆ ದ್ರೋಣರನ್ನ ಆತ ಕಂಡ. ಶರಜಾಲದಲ್ಲಿಯೇ ಆ ಬಾಣಗಳ ಒಂದು ಬಲೆಯಲ್ಲಿ ಸಿಕ್ಕು ಛಿದ್ರವಾಗಿರುವಂತಹ ದ್ರೋಣರನ್ನ ಆತ ಅಲ್ಲಿ ಕಾಣ್ತಾನೆ. ಯಾರ ಆಶ್ರಯ ಅವಲಂಬಿತನಾಗಿ ಸಂಜಯನ ಶಿರ ಮತ್ತು ಹೆಗಲನ್ನ ಬಳಕೆ ಮಾಡ್ಕೊಂಡು ಅವನ್ಗೆ ಅವಿತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮುಂದೆ ಆ ದ್ರೋಣರನ್ನ ಕಾಣ್ತಾನೆ. ದ್ರೋಣರು ಹೇಗೆ ಅಲ್ಲಿ ಬಿದ್ದಿದ್ರು ಅಂದ್ರೆ ಆ ಬಾಣಗಳ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡು ಛಿದ್ರವಾಗಿ ಬಿದ್ದಿದ್ರು. ಅಲ್ಲಿ ಆತನನ್ನ ನೋಡಿದ. ಇಷ್ಟು ಈ ಎರಡನೆಯ ಪದ್ಯದ ವಿಷಯ. ಹೌದಾ, ಭಾರಿ ಗಾತ್ರದ ಆನೆಗಳು ಯಾವ ರೀತಿ ಇದ್ವು ಅಂದ್ರೆ ಬೆಟ್ಟಾನೆ ಬಿದ್ದ ಹಾಗೆ ಬಿದ್ದಂತ ಆನೆಗಳು, ಅವುಗಳ ರಕ್ತದಿಂದ ರಕ್ತ ಪ್ರವಾಹ ಹರಿದಂಗೆ ಹರಿತಾ ಇತ್ತು. ಅವುಗಳನ್ನ ದಾಟ್ಕೊಂಡು ಬಂದ. ಮುಂದೆ ಅವುಗಳ ಸೊಂಡಿಲುಗಳು ಯಾವ ರೀತಿ ಇತ್ತು ಅಂದ್ರೆ ಕಪ್ಪು ಬಳ್ಳಿಗಳು, ಒಂದು ದೊಡ್ಡ ಕಾಡಿನೊಳಗಿರುವಂತಹ ಬಳ್ಳಿಗಳು ಯಾವ ರೀತಿ ತೊಡಕು ಬೀಳ್ತಾವೋ ಆ ರೀತಿ
ಬಳ್ಳಿಗಳ ಗುಂಪನ್ನು ಸಿಕ್ಕಾಕೊಂಡು ಬಿಡಿಸ್ಕೊಂಡು ಬರ್ಬೇಕಾದ್ರೆ ಆತ ಏನ್ ಮಾಡಿದ, ಲಕ್ಷ್ಯ ಮಾಡ್ದೇನೆ ಆ ಸಂಜಯನ ತಲೆ ಮತ್ತು ಹೆಗಲನ್ನ ಅವಲಂಬಿಸಿ ಬರ್ತಾ ಇರ್ಬೇಕಾದ್ರೆ ಮುಂದೆ ಯಾರನ್ನ ಕಾಣ್ತಾನೆ, ದ್ರೋಣರನ್ನು ಕಾಣ್ತಾನೆ. ದ್ರೋಣರು ಹೆಂಗ್ ಬಿದ್ದಾರ ಅಂದ್ರೆ ಆ ಬಾಣಗಳ ಬಲೆಯಲ್ಲಿ ಸಿಕ್ಕು ಛಿದ್ರವಾಗಿದ್ದಾರ. ಆತರ ಅವರನ್ನ ಅಲ್ಲಿ ಕಾಣ್ತಾನೆ. ಮುಂದೆ ಅಂತೂ ನಿಸರ್ಗ ದುಷ್ಟ ದೃಷ್ಟುದ್ಯುಮ್ನನು ಕಚ ನಿಗ್ರಹಕರ ವಿಲುಳಿತ ಮೌಳಿಯಾಗಿರ್ದ ಭಾರಧ್ವಜ ನಿರವಂ ರಾಜರಾಜಂ ನೋಡಿ. ಅಲ್ಲಿ ಅವನ ಸ್ಥಿತಿಯನ್ನು ನೋಡ್ತಾನೆ ಅನ್ನುವಂಥದ್ದು. ಸ್ಥಿತಿಯನ್ನ ನೋಡಿದ. ಅಲ್ಲಿ ಆ ಬಾಣದೊಳಗೆ ಸಿಕ್ಕಾಕೊಂಡಿರುವಂತ ಆತ ದ್ರೋಣರನ್ನು ನೋಡ್ತಾನೆ. ನೋಡು ನಿಸರ್ಗ ದೃಷ್ಟದ್ಯುಮ್ನ. ನಿಸರ್ಗ ಅಂದ್ರೆ ಅವನು ಯಾವಾಗ್ಲೂ ದುಷ್ಟನೇ ಆಗಿರುವಂಥದ್ದು, ಯಾವುದೋ ಒಂದು ಕಾರಣಕ್ಕೆ ದುಷ್ಟನ ಆಗಿರುವಂತವನಲ್ಲ. ದೃಷ್ಟದ್ಯುಮ್ನ ಬಗ್ಗೆ ಹೇಳ್ತಾ ಇರುವಂಥದ್ದು. ನಿಸರ್ಗ ದುಷ್ಟನಾಗಿರುವಂತವು, ಯಾವಾಗಲೂ ದುಷ್ಟನೇ ಆಗಿರುವಂತವನು. ಆತನ ಏನಾಯ್ತು, ಅವನು ಬಿದ್ದಿರುವಂತದ್ದನ್ನ ಆತನಿಂದ ಯಾರು ದ್ರೋಣರು ಬಿದ್ದಿದ್ರಲ್ಲ ಅದನ್ನ ಇಲ್ಲಿ ವ್ಯಕ್ತಪಡಿಸುವಂಥದ್ದು ವಚನದೊಳಗ. ಕಚ ನಿಗ್ರಹಕರ ವಿಲುಳಿತ, ಆ ಕೂದಲುಗಳು ಆತನ ಯಾರು ಈ ದ್ರೋಣರ ಕೂದಲುಗಳು ಕೆದಕಿ ಹೋಗಿತ್ತು. ನಂತರ ಆತರ ಕೂದಲನ್ನು ಹಿಡಿದು ಎಳೆದಾಡಿದ ರೀತಿ ಒಳಗೆ ಕಾಣ್ತಾ ಇತ್ತು. ಅವುಗಳನ್ನ ಇಲ್ಲಿ ಅವರ ಯಾರು ದ್ರೋಣರ ಶಿರವನ್ನ ನೋಡುವಂಥದ್ದು, ಅವ್ರ ತಲೆಗೂದಲನ್ನ ನೋಡಿದ ಅನ್ನುವಂತ ವಿಚಾರವನ್ನ ಈ ವಚನ ವ್ಯಕ್ತಪಡಿಸುತ್ತೆ. ಅಂತೂ ನಿಸರ್ಗ ದ್ರುಮ್ನಾಗಿರುವಂತ ಕಚ ನಿಗ್ರಹಕರ ವಿಲ್ಲುಳಿತನ ಆಗಿರ ಆತ ಮೌಳಿ ಆಗಿರ್ದ ಭಾರಧ್ವಜ ನಿರವರಂ ರಾಜರಾಜನಂ ನೋಡಿ ಅನ್ನೋವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅಂದ್ರೆ ಅಲ್ಲೇನಾತು, ನಿಸರ್ಗದ ಸ್ವಭಾವತ ದುಷ್ಟನಾಗಿರುವಂತಹ ಅಥವಾ ಕೆಟ್ಟವನಾಗಿರುವಂತಹ ಆ ದುಷ್ಟದ್ಯುಮ್ನ ಅನ್ನುವಂಥವನು, ಕಚ ಅಂದ್ರೆ ತಲೆಗೂದಲು, ನಿಗ್ರಹ ಅಂದ್ರೆ ಶಿಕ್ಷೆ, ಆ ಕೂದಲನ್ನು ಹಿಡಿದು ಎಳೆದಾಡಿದ್ದ. ಯಾರ ದ್ರೋಣರ ಕೂದಲನ್ನ ಹಿಡಿದು ತಲೆಗೂದಲನ್ನು ಹಿಡಿದು ಎಳೆದಾಡಿದ್ದ. ಅಷ್ಟೇ ಅಲ್ಲದೆ ಅವರನ್ನ ಶಿಕ್ಷಿಸಿದ್ದ ಅನ್ನುವಂಥ ರೀತಿ ಒಳಗ. ವಿಳಲಿತ ಅಂದ್ರೆ ತಿರುಚಲ್ಪಟ್ಟ, ಆತರ ಕೂದಲುಗಳನ್ನ ಹಿಡಿದು ಎಳೆದಾಡಿದ್ದಲ್ಲ ಆ ಒಂದು ಸಂದರ್ಭ. ಮೌಳಿ ಆಗಿರ್ದ ಅನ್ನುವಂಥದ್ದು. ಮೌಳಿ ಅಂದ್ರೆ ತಲೆ. ಆ ರೀತಿ ಇರುವಂತ ತಲೆಯನ್ನ ನೋಡಿದಂತ ಯಾರು, ಭಾರಧ್ವಜನ ಮಗನಾಗಿರುವಂತ ದ್ರೋಣರು. ಭಾರಧ್ವಜರ ನಿರವಂ ಅಂದ್ರೆ ದ್ರೋಣರು ಅನ್ನುವಂಥದ್ದು. ದ್ರೋಣರನ್ನ ಈತ ರಾಜರಾಜಂ ನೋಡಿದ. ಯಾರು, ದುರ್ಯೋಧನ ಅವ್ರನ್ನ ನೋಡ್ತಾನೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂದ್ರೆ, ಅವರು ಎಷ್ಟೊಂದು ಪರಾಕ್ರಮತೆಯಿಂದ ಹೊಂದಿರುವಂತವ್ರು. ದ್ರೋಣಾಚಾರ್ಯರು ಬಿಲ್ಲದ ಒಂದು ಭಿನ್ನಾನತೆಯನ್ನು ಹೊಂದಿರುವಂತವ್ರು. ಅವ್ರ ಸ್ಥಿತಿ ಹಿಂಗಾಯ್ತಲ್ಲ ಅನ್ನುವಂಥ ವಿಚಾರ. ಅಷ್ಟೇ ಅಲ್ಲದೆ ಅವರು ತಲೆಗೂದಲನ್ನು ಹಿಡಿದು ಎಳೆದಾಡಿರುವಂಥದ್ದು ನೋಡಿದ್ರು. ಈ ಎಲ್ಲವನ್ನ ಕಂಡಂತ ಆತ ದುರ್ಯೋಧನಿಗೆ ಒಂದು ರೀತಿಯಾದಂತಹ ಒಂದು ಮಾನಸಿಕ ಸ್ಥೈರ್ಯವನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಮುಂದಿನ ಪದ್ಯದಲ್ಲಿ ಅರಿಮೆ ಬಿಲ್ಲ ಭಿನ್ನನಕೆ ಗಾಂಡೀವಿಯಲ್ತು ಪೀನಾಕ ಪಾನೀಯಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲ್ಲಲ್ಕದು ನಿಮ್ಮ ಉಪೇಕ್ಷೆ ಎಂದರಿಯೇನ್ ಎನ್ನನ್ ಇದೆನ್ನ ಕರ್ಮ ವಶಮೆ ಎಂದರಿಯೇನ್ ಎಂ ನಿಮಗಿಂತು ಸಾವುಂ ಈ ತೆರದಿನ ಕಾರಣಂ ನೆರೆಯೇ ಸಂಭವಿಸಿದ್ದುದು ಕುಂಭ ಸಂಭವ. ಇಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರಂದ್ರೆ, ಆ ರೀತಿ ಘೋರತರವಾಗಿರುವಂತಹ ದುಃಖವನ್ನ ಕಂಡಂತ ಆತನನ್ನ ಇಲ್ಲಿ ನೋಡ್ತಾರೆ. ಹೌದಾ? ಆತನನ್ನ ಇಲ್ಲಿ ನೋಡ್ತಾರೆ. ಸಾವನ್ನ ಹೊಂದಿರುವಂತಹ ಆ ದ್ರೋಣರ ಸ್ಥಿತಿಯನ್ನ ಕಂಡು, ಹೌದಾ, ಸಾವಿನ ಸ್ಥಿತಿಯನ್ನ ಕಂಡು ಅವರು
ಅಲ್ಲಿ ಕಾಣುವಂತ ಪರಿಯನ್ನು ನಾವು ಇಲ್ಲಿ ನೋಡ್ತಾ ಹೋದ್ರೆ ಅನ್ಸುತ್ತೆ. ಅರೆಮೆ ಬಿಲ್ಲ ಭಿನ್ನನಕೆ ಅನ್ನುವಂಥದ್ದು. ಅರೆಮೆಯ ಬಿಲ್ಲ ಭಿನ್ನನಕೆ ಗಾಂಡೇವಿ ಇಲ್ತು, ಗಾಂಡೇವಿ ಇಲ್ತು ಅನ್ನುವಂಥದ್ದು. ಅಂದ್ರೆ ಅವರ ಸ್ಥಿತಿಯನ್ನ, ಹೌದಾ, ಅವರ ಸ್ಥಿತಿಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗುವಂಥದ್ದು. ಅಲ್ಲಿ ಹೇಳ್ತಾರ ಅವ್ರು, ನಾನು ಅರ್ತಿಲ್ಲೇನು, ನನಗೇನು ಗೊತ್ತಿಲ್ಲೇನು ಅನ್ನುವಂಥ ರೀತಿ ಒಳಗ ಅಲ್ಲಿ ಅವ್ರು ಹೇಳ್ತಾರೆ, ಏನು ನನಗೆ ಗೊತ್ತಿಲ್ಲೇನು, ನಾನು ಅರ್ತಿದ್ದೇನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಇದನ್ನು ನಾವು ಅರಿವೆ ಅನ್ನುವಂಥದ್ದನ್ನು ಹೆಂಗಂದ್ರೆ ದುಷ್ಟ ದ್ರುಮ್ನನಿಂದ ಸಾವನ್ ಕಂಡಂತ ಈ ದ್ರೋಣರನ್ನ ಕುರಿತು ಹೇಳ್ತಾ ಇರುವಂಥದ್ದು. ಬಿಲ್ಲ ಭಿನ್ನನಕ್ಕೆ ಗಾಂಡೀವಿ ಇಲ್ತು. ಬಿಲ್ಲ ಭಿನ್ನನಕ್ಕೆ, ಬಿಲ್ಲ ಅಂದ್ರೆ ಬಿಲ್ಲುಗಾರಿಕೆಗೆ, ಭಿನ್ನನತೆ ಅಂದ್ರೆ ನೈಪುಣ್ಯತೆ. ನಾವು ನಿಮ್ಮ ಬಿಲ್ಲುಗಾರಿಕೆ ನೈಪುಣ್ಯತೆಯನ್ನ ಅರ್ತಿಲ್ಲೇನು, ಗೊತ್ತಿಲ್ಲೇನು, ನೀವು ಎಷ್ಟು ಪ್ರವೀಣರು ಅನ್ನುವಂಥದ್ದನ್ನ ಇಲ್ಲಿ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಇದನ್ನ ನಾವು ಅರಿವೆ, ನಿಮ್ಮ ಬಿಲ್ಲ ಭಿನ್ನನಕ್ಕೆ ಇರುವಂತ ಸ್ಥಿತಿಯನ್ನ ಅನ್ನುವ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಕೈ ಚಳಕ, ಎಷ್ಟೊಂದು ನೀವು ಬಿಲ್ಲ ಪ್ರಾವೀಣ್ಯತೆಯನ್ನು ಹೊಂದಿದ್ರಿ ಅನ್ನುವಂಥದ್ದನ್ನ ದ್ರೋಣರ ಬಗ್ಗೆ ಹೇಳ್ತಾರೆ. ಗಾಂಡೀವಿ ಎಲ್ತು, ಗಾಂಡೀವಿ ಅಂದ್ರೆ ಅರ್ಜುನ. ಅರ್ಜುನನ್ಗೆ ಸೋಲುದು ಯಾವುದೇ ಇರ್ಲಿ ಅನ್ನುವಂಥದ್ದು, ಅಥವಾ ದುಷ್ಟರನ್ನು ಎಳೆದಾಡಿರುವಂತ ಅವರನ್ನು ಎಳೆದಾಡಿದ್ದಲ್ಲ ಆ ಸ್ಥಿತಿಯನ್ನು ಕೂಡ ಇಲ್ಲಿ ಕಾಣುವಂಥದ್ದು. ಬಿಲ್ಲ ಬಾಣಗಳ ಕೈಚಳಕದಿಂದ ಅಥವಾ ಪ್ರವೀಣರಾಗಿರುವಂತ ನಿಮ್ಮಣ್ಣ ಅಥವಾ ನಿಮ್ಮಣ್ಣ ಗಾಂಡೀವಿ ಅಲ್ತು. ಗಾಂಡೀವಿ ಅಂದ್ರೆ ಅರ್ಜುನ. ಅರ್ಜುನನಿರಲಿ ಪೀನಾಕಪಾನೀಯಂ. ಪೀನಾಕಪಾನೀಯಂ ಅಂದ್ರೆ ಪೀನಾಕ ಅಂದ್ರೆ ತ್ರಿಶೂಲ, ತ್ರಿಶೂಲವನ್ನು ಹೊಂದಿರುವಂತವನು ಯಾರು? ಶಿವ. ಹೌದಾ, ಶಿವನನ್ನು ಕೂಡ ನಿಮ್ಮನ್ನ ಗೆಲ್ಲಕ್ ಆಗ್ತಾ ಇರ್ಲಿಲ್ಲ. ಅರ್ಜುನ ಇರ್ಲಿ, ಅರ್ಜುನ ಯಾಕಡೆ ಅವನು ನಿಮಗ್ ಸಮಾನವಾದಂತವನಲ್ಲ, ಅಥವಾ ಅವ್ನು ಗೆಲ್ಲಕ್ ಸಾಧ್ಯನೇ ಇಲ್ಲ ಅನ್ನುವಂತ ರೀತಿಯನ್ನು ಹೇಳ್ತಾ ಮುಂದೆ ಹೇಳ್ತಾರೆ, ಸಾಕ್ಷಾತ್ ಶಿವನೇ, ಪರಶಿವನೇ ನಿಮ್ಮನ್ನ ಗೆಲ್ಲಕ್ ಸಾಧ್ಯ ಇರ್ಲಿಲ್ಲ. ಪೀನಾಕ ಪಾನೀಯಂ ನೆರೆಯನ್ ಇದಿರ್ಚಿ. ಆ ಸಾಕ್ಷಾತ್ ಶಿವನೇ ನಿಮ್ಮನ್ನು ಗೆಲ್ಲಕ್ ಸಾಧ್ಯ ಇರಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ. ನಿಮ್ಮೊಡನೆ ಕಾದಿ ಗೆಲ್ಲಲ್ಕದು. ಆ ಶಿವನೇ ನಿಮ್ಮ ಎದುರು ಬಂದು ಹೋರಾಡಿ ಗೆಲ್ಲಕ್ ಸಾಧ್ಯ ಇರ್ಲಿಲ್ಲ ಅಂತದ್ರಾಗ ಇನ್ನು ಅರ್ಜುನ ಗೆಲ್ಲುವಂಥದ್ದು ಎಲ್ಲಿ ಅನ್ನುವಂಥದ್ದು. ಅವಾಗ ಮುಂದುವರೆದು ಹೇಳ್ತಾರ, ನಿಮ್ಮ ಉಪೇಕ್ಷೆಯಂದೆ ಅರಿಯೇ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾರೆ. ಅದೇನು ನಿಮ್ಮ ಉಪೇಕ್ಷೆ ಇತ್ತು, ಅಥವಾ ಅದು ನೀವು ಆ ರೀತಿ ಏನದು ಉಪೇಕ್ಷೆ ಮಾಡಿದ್ರು, ಅಥವಾ ಅಲಕ್ಷ್ಯತನದಿಂದ ಈ ರೀತಿ ಆಯ್ತೋ ಏನೋ ಅನ್ನುವಂತ ರೀತಿ ಒಳಗ ಅಲ್ಲಿ ಅರ್ಜುನ ಗೆಲ್ಲಕ್ ಆಗದೆ ಇರ್ಲಿಲ್ಲ, ಅಥವಾ ಸಾಕ್ಷಾತ್ ಪರಮಾತ್ಮನೇ ಗೆಲ್ಲಕ್ ಆಗ್ತಾ ಇರ್ಲಿಲ್ಲ. ನೀವು ಏನೋ ಒಂದು ನಿರ್ಲಕ್ಷ್ಯ ಮಾಡಿದ್ರೋ ಏನೋ, ಅಥವಾ ಆ ನಿರ್ಲಕ್ಷ್ಯದ ಫಲವೋ ಏನೋ, ಅದನ್ನ ನೀವು ಕಡೆಗಣಿಸಿದ್ರೋ ಏನೋ, ಹಿಂಗಾಗಿ ನೀವು ಸೋಲ್ಬೇಕಾಯ್ತು ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾನೆ. ಅಂತ ಶಿವನನ್ನ ಶಿವನ ಕೂಡ ನಿಮ್ಮನ್ನ ಸೋಲ್ಸಕ್ ಆಗದೆ ಇರುವಂತವನು ಇನ್ನು ಅರ್ಜುನ ಯಾವ ಲೆಕ್ಕ ಅನ್ನುವಂತ ರೀತಿ ಒಳಗ ಆತ ಹೇಳಿ ಮುಂದೆ ಹೇಳ್ತಾನೆ. ಹೀಗಿರ್ಬೇಕಾದ್ರೆ ನೀವು ಹೇಗೆ ಈ ಯುದ್ಧದಲ್ಲಿ ಸೋತ್ರಿ ಅಂತ ಹೇಳ್ತಾನ ನಾವು. ಗೆಲ್ಲಲ್ಕದು ನಿಮ್ಮ ಉಪೇಕ್ಷೆ ಎಂದರಿಯೇನ್ ಇದೆನ್ನ ಅನ್ನುವಂತ ಮಾತು. ಇದು ನನ್ನ ಕರ್ಮನೋ ಅಥವಾ ನಿಮ್ಮ ಒಂದು ಯಾವುದು ಅಲಕ್ಷ್ಯತನವೋ ಅಥವಾ ಕಡೆಗಣಿಸುವಕ್ಕೋ ನನಗಂತೂ ಏನೂ ಗೊತ್ತಾಗ್ತಾ ಇಲ್ಲ ಅನ್ನೋಂಥ ರೀತಿ ಒಳಗೆ ಹೇಳ್ತಾನ. ಮುಂದೆ ಕರ್ಮ ವಶಮಂದರಿ, ಹೌದಾ, ಕರ್ಮ ವಶಮಂದರಿಯಂ ನಿಮಗಿಂತೂ ಸಾವು. ಈ ರೀತಿ ಬಂತಲ್ಲ, ಅದು ನಿಮ್ಮ ಒಂದು ಅಲಕ್ಷ್ಯ ಕಾರಣ ಆಯ್ತೋ, ಅಥವಾ ನನ್ನ ಕರ್ಮನ ಹಿಂಗೈತೋ, ಹೌದಾ, ನನ್ನ ಕರ್ಮ ಫಲನ ಇದು ಇದ್ದಂಗೈತಿ, ನೀವು ಸಾಯ್ಬೇಕಾಯ್ತು, ಅಥವಾ ನಿಮ್ಮ ಸಾವು ಬಂತು ಅನ್ನುವಂತ ಮಾತನ್ನು ಹೇಳಿ, ಸಾವುಂ ಈ ತೆರನದಿ ಕಾರಣಂ ನೆರೆಯೇ. ಈ ರೀತಿಯೇ ನೀವು, ಅಥವಾ ಈ ಸಾವನ್ನ ನೀವು ಹೊಂದಕ್ಕೆ ಕಾರಣ ಆಯ್ತು, ಅಥವಾ ನನ್ನ ಕರ್ಮದ ಫಲವು ನಾನರಿಯೇ ಎಂದು ಏನ್ ಮಾಡ್ತಾನೆ ಎಂದರಿಯೇ ಸಂಭವಿಸಿದ್ದುದು ಕುಂಭ ಸಂಭವ ಎಂದು ಆ ದ್ರೋಣರ ಮೃತದೇಹವನ್ನು ನೋಡುತ್ತಾ ದುರ್ಯೋಧನ ಏನ್ ಮಾಡ್ತಾನೆ, ಚಿಂತನೆ ಮಾಡ್ತಾ ಇರ್ತಾನೆ.
ನಮಗ್ ಗೊತ್ತಿಲ್ಲೇನು ನೀವು ಎಷ್ಟು ಆ ಬಿಲ್ ವಿದ್ಯೆ ಪ್ರವೀಣರಾಗಿದ್ರಿ, ಒಂದು ಆ ಹೆಗ್ಗಳಿಕೆ ನಿಮ್ಮಲ್ಲಿ ಇತ್ತು. ಗಾಂಡೀವಿ ಇಲ್ತು, ಗಾಂಡೀವಿ ಅಂದ್ರೆ ಇಲ್ಲಿ ಅರ್ಜುನನ್ ಸೋಲ್ಸೋದು ಯಾವ ಲೆಕ್ಕ ನಿಮ್ಗ? ಅಷ್ಟಲ್ಲದೇನೆ ಎಂತ ಸಾಕ್ಷಾತ್ ಶಿವನೇ ಪೀನಾಕ ಪಾಣಿ ಅನ್ನುವಂತ, ಪೀನಾಕ ಪಾಣಿ ಅಂದ್ರೆ ಪೀನಾಕ ಅಂದ್ರ ತ್ರಿಶೂಲ ಹೊಂದಿದವನು ಯಾರು ಅಂದ್ರೆ ಶಿವನು ಕೂಡ ನಿಮ್ ಎದುರು ನಿಂತ್ಕೊಂಡು ಹೋರಾಡಕ್ ಗೆಲ್ಲಕ್ ಸಾಧ್ಯ ಇರ್ಲಿಲ್ಲ. ಇನ್ನು ಅರ್ಜುನ ಯಾವ ಲೆಕ್ಕ? ಆದ್ರೆ ನಿಮ್ಮದು ಒಂದು ಅಲಕ್ಷ್ಯ ಆಯ್ತು, ಅಥವಾ ನನ್ನ ಒಂದು ಕರ್ಮ ಫಲವು ಏನೋ ನಿಮಗೆ ಇಂಥ ಸಾವು ಬಂದ್ಬಿಡ್ತು, ಇದನ್ನು ನಾನು ಸಹಿಸಕ್ ಸಾಧ್ಯನೇ ಇಲ್ಲ ಅನ್ನುವಂತ ರೀತಿ ಒಳಗ ಆತ ಅಲ್ಲಿ ವ್ಯಕ್ತಪಡಿಸುವಂಥದ್ದನ್ನ ನಾವಿಲ್ಲಿ ಕಂಡುಕೊಳ್ತೇವೆ. ಆ ರೀತಿ ದ್ರೋಣರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದ. ಮುಂದೆ ಹೇಳ್ತಾನೆ ಮುಂದಿನ ಆ ವಚನ, ಎಂದು ದುಃಖಂ ಗೈದು ಕುಂಭ ಸಂಭವಂ ತ್ರಿಪ್ರದಕ್ಷಿಣಂ ಗೈದು ಬರುತಂ ಆ ದಿಶಾಭಾಗದೋಳ್. ಈ ರೀತಿ ದ್ರೋಣರನ್ನು ಹೊಗಳಿ ಅವರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಆತ ದುಃಖದಿಂದ ಹೌದಾ ಕಣ್ಣೀರನ್ನು ಸುರಿಸ್ತಾ ಆ ಕುಂಭ ಸಂಭವನಂ ಆ ದ್ರೋಣರಿಗೆ ಏನ್ ಮಾಡಿದ? ತ್ರಿಹ ಪ್ರದಕ್ಷಿಣಂ ಗೈದು 3 ಪ್ರದಕ್ಷಿಣೆಯನ್ನು ಹಾಕಿ ಅವರಿಗೆ ನಮಸ್ಕಾರವನ್ನ ಮಾಡಿ ಮುಂದೆ ಬರ್ಬೇಕಾದ್ರೆ ಆ ದಿಶಾ ಭಾಗದೊಳ್ ಆ ದಿಕ್ಕಿನೊಳಗ ಏನಾಯ್ತು? ಆ ದಿಕ್ಕಿನೊಳಗೆ ಏನಾಯ್ತು ಅನ್ನುವಂಥದ್ದನ್ನ ಈ 4ನೇ ಪದ್ಯದೊಳಗೆ ಹೇಳ್ತಾರೆ. ಅರೆ ಮುಗಿರ್ದಿದ್ದ ಕನ್ಮಲರ್ ಅಲರ್ದ ಮೊಗಂ ಕಡಿವೋದ ಕೈಯುಂ ಅಸೂರ ತರಮಾಗೆ ಕರ್ಚಿದ ಅವಡುಂ ಬೆರಸ್ ಅನ್ನ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ದಿಯೋಳ್ ಅಳ್ದು ಬೀಳ್ದಣಂ ಕುರಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನ ಅಜೀವೀರಣಂ ಅನ್ನುವಂತ ಮಾತು. ಇಲ್ಲಿ ಏನಾಗತ್ತೆ? ಆತನನ್ನ ಕಾಣುವಂತ ಸ್ಥಿತಿಯನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅರೆ ಮುಗಿರ್ದಿದ್ದ ಅರೆ ಅಂದ್ರೆ ಅರ್ಧ ಅನ್ನುವಂತ ರೀತಿ ಹೇಳ್ತೀವಲ್ಲ ಅದು. ಇಲ್ಲಿ ಏನಾಗಿತ್ತು ಅಂದ್ರೆ ಮುಂದೆ ಆ ದ್ರೋಣರನ್ನ ದಾಟ್ಕೊಂಡು ಮುಂದೆ ಬರ್ಬೇಕಾದ್ರೆ ದುರ್ಯೋಧನನು ಅಭಿಮನ್ಯುವನ ದೇಹವನ್ನು ನೋಡ್ತಾನೆ. ಅಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ? ಅಭಿಮನ್ಯುವನ ದೇಹವನ್ನ ನೋಡ್ತಾನೆ. ದೇಹ ನೋಡಿ ಆತನಿಗೆ ಒಂದು ರೀತಿಯಾದಂತ ಮರುಕು, ಅಥವಾ ಆತನ ಬಗ್ಗೆ ಇರುವಂತ ಅಭಿಮನ್ಯುನ ಬಗ್ಗೆ ಇರುವಂತ ಒಂದು ಅಭಿಮಾನ ಇಲ್ಲಿ ನಾವು ನೋಡ್ತೀವಿ. ಅದಕ್ಕಿಂತ ಪೂರ್ವದೊಳಗ ಆತ ಹೇಗ್ ಬಿದ್ದಿದ್ದ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಆತ ಹೇಗ್ ಬಿದ್ದಿದ್ದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ಏನಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅರೆ ಅಂದ್ರೆ ಏನು? ಅರ್ಧ ಅನ್ನುವಂಥದ್ದನ್ನು, ಹೌದಾ? ಅರ್ಧ ಭಾಗ. ಅರೆ ಮುಗಿರ್ದಿದ್ದ ಅರ್ಧ ಭಾಗ, ಅಥವಾ ಮುರಿದಿರುವಂತಹ ಅಥವಾ ಸೀಳಿರುವಂತಹ ಅನ್ನುವಂಥ ರೀತಿ ಒಳಗೆ ಹೇಳ್ತಾನೆ. ಏನದು? ಅರೆ ಮುರಿದಿದ್ದ ಕನ್ಮಲಾರ್ದು ಅನ್ನುವಂತ ಮಾತು. ಅಂದ್ರೆ ಆತ ಏನ್ ಮುಂದೆ ದುರ್ಯೋಧನ ಬರ್ತಾ ಇದ್ದಲ್ಲ, ಬಂದಾಗ ಅಭಿಮನ್ಯನ ನೋಡ್ತಾನೆ. ಅರ್ಧ ಮುದುಡಿದ ಅವನ ಕಣ್ಣುಗಳು, ಅರೆ ಮುರಿದಿದ್ದ ಕನ್ಮಲರ್ ಅಂದ್ರೆ ಆತನು ಅರ್ಧ ಮುದುಡಿದ ಅಂದ್ರೆ ಅರ್ಗಣ್ಣು ಅಂತ ಹೇಳ್ತೀವಲ್ಲ, ಸಾವು ಸತ್ತಿದಾನವನು ಅಭಿಮನ್ಯು. ಅರ್ಧ ಕಣ್ಣು ತೆರೆದಿದೆ ಅನ್ನುವಂಥದ್ದನ್ನು, ಅರ್ಧ ಕಣ್ಣು ತೆರೆದಿದೆ. ಅರ್ಧ ಮುದುಡಿದ, ಪೂರ್ತಿ ಮುದುಡಿರ್ಲಿಲ್ಲ, ಅರ್ಧ ಮುರಿದಿತ್ತು. ಅಂದ್ರೆ ಸ್ವಲ್ಪ ಕಣ್ಣು ಬಿಟ್ಟ ಹಾಗೆ ಕಣ್ಣು ಕಾಣ್ತಾ ಇತ್ತು ಅನ್ನೋದು. ಅರ್ಧ ಮುದುಡಿದ ಅವನ ಕಣ್ಗಳು, ಅರಳಿದ ಮುಖ, ಅಲರ್ದ್ ಮೊಗಂ ಅನ್ನುವಂತ ಬರುತ್ತಲ್ಲ, ಅರಳಿದ ಮೊಗಂ, ಕಡಿವೋದ ಕೈಯಂ, ಕೈ ಏನಾಗಿತ್ತು? ಕಡ್ದು ಹೋಗಿತ್ತು. ಒಂದು ಕೈ ಕಡ್ದಿತ್ತು, ಒಂದು ಕೈ ಕಿತ್ತು ಹೋಗಿತ್ತು ಅನ್ನುವಂಥದ್ದನ್ನು ಕಡ್ದು ಬಿಟ್ಟಿದ್ರು, ಪ್ರಯೋಗ ಆಗಿತ್ತು ಅನ್ನುವಂಥದ್ದು. ಒಂದು ಕೈ ಏನಾಗಿತ್ತು? ಕಡ್ದು ಹೋಗಿತ್ತು. ಅಂದ್ರೆ ಆತ ಏಕಾಂಗಿಯಾಗಿ ಹೋರಾಡ್ತಿರ್ಬೇಕಾದ್ರೆ
ಅಭಿಮನ್ಯು ಅನೇಕ ವೀರರು ಸುತ್ತುವರೆದು ಕಾದಾಡ್ತಿರ್ಬೇಕಾದ್ರೆ ಅವನ ಕೈಯನ್ನ ಏನ್ ಮಾಡಿರ್ತಾನೆ, ಆತ ಕರ್ಣ ಕತ್ತರಿಸಿರ್ತಾನೆ ಅನ್ನುವಂತ ಇರೋ ವಿಚಾರ. ಕರ್ಣ ಏನ್ ಮಾಡಿರ್ತಾನೆ, ಅವನ ಕೈಯನ್ನು ಕತ್ತರಿಸ್ಬಿಟ್ಟಿರ್ತಾನೆ. ಆದ್ರೂ ಆ ಅಭಿಮನ್ಯು ಏನ್ ಮಾಡ್ತಾ ಇರ್ತಾನಂದ್ರೆ ಆತನಿಗೆ ಆ ಕೈ ಹೋದ್ರೂ ಸಹಿತ ಹಾಗೆ ಯುದ್ಧವನ್ನ ಮಾಡ್ತಾ ಇರ್ತಾನ ಅನ್ನುವಂತ ವಿಚಾರ ಕೂಡ ಒಂದಿದೆ. ಹಾಗೆ ಯುದ್ಧವನ್ನು ಕೂಡ ಮಾಡ್ತಾ ಇದ್ದ. ಹಾಗೆ ಮುಂದುವರೆದು ಆತ ಯುದ್ಧವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದ. ಈ ರೀತಿ ಇರ್ಬೇಕಾದ್ರೆ ಕೈಯಂ ಅಸೂರ ತರಮಾಗೆ, ಕೈ ಕಟ್ಟಾಗಿ ಹೋಗಿತ್ತು, ಕಣ್ಣು ಅರ್ಧ ತೆರೆದಿದ್ದ, ಅರಳಿರುವಂತ ರೀತಿಯೊಳಗ ಮುಖ ಕಾಣ್ತಾ ಇತ್ತು. ಈ ರೀತಿ ಅಸುರ ತರಮಾಗೆ ಒಂದು ರೀತಿ ರೌದ್ರವಾಗಿ ಕಾಣ್ತಾ ಇದ್ದ. ಅಸುರ ತರಮಾಗೆ ಮುಂದೆ ಅಸುರ ತರಮಾಗೆ ಖರ್ಚಿದ ಔಡಿಗಚ್ಚಿಬಿಟ್ಟಿದ್ದ. ಅಂದ್ರೆ ಸಾವು ಆತನಿಗೆ ಆ ಹೋರಾಡ್ತಿರ್ಬೇಕಾದ್ರೆ ಯಾವ ರೀತಿ ಆಕ್ಸಿಡೆಂಟ್ ಒಳಗಾದಾಗ ಆ ದೇಹ ವಿಕಾರತೆ ಪಡ್ಕೊಂಡಿರ್ತಾವೋ ಆ ರೀತಿ ಇಲ್ಲಿ ಅಭಿಮನ್ಯು ಯುದ್ಧ ಮಾಡಬೇಕಾದ್ರೆ ಆ ದೇಹ ವಿಕಾರತೆಯನ್ನು ಕಂಡಿತ್ತು. ಈ ರೀತಿ ಆತ ಆ ದೇಹದ ವಿಕಾರತೆಯನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಅಭಿಮನ್ಯು ಅನೇಕ ವೀರರು ಸುತ್ತುವರೆದು ಓಡಾಡ್ತಿದ್ರು. ಆತನ ಕೈ ಹೋಗಿದ್ರು ಸಹಿತ ಅವನು ಭಯಂಕರವಾಗಿ ಆ ಪರಾಕ್ರಮದಿಂದ ಯುದ್ಧವನ್ನು ಮಾಡ್ತಾ ಇದ್ದ. ಮುಂದೆ ಅದೇ ಏನದು, ಆ ಔಡನ್ನು ಕಚ್ಚಿದ್ದ, ಅವನು ಹಲ್ಲಿನಿಂದ ಔಡನ್ನ ಕಚ್ಚಿದ್ದ. ಔಡ್ ಕಚ್ಚಿದ್ದ. ಏನದು ಬೆರಸ್ ಅನ್ಯ ಶರ ಪ್ರಹಾರ, ಆ ಬೇರೆದವರ ಶರ ಅಂದ್ರ ಬಾಣಗಳ ಪ್ರಹಾರ ಕೂಡ ಆಗಿತ್ತು. ಅವನ ಎದುರು ಸೈನ್ಯದವರು ಏನ್ ಮಾಡಿದ್ರು, ಬಿಟ್ಟಂತ ಹಲವಾರು ಬಾಣಗಳು ದೇಹದಿಂದ ನಟ್ಕೊಂಡು ಆಗ ತಾನೇ ರಕ್ತ ಹೊಮ್ತಾ ಇದ್ದು ಅನ್ನುವಂತ ರೀತಿ ಒಳಗ ಆತ ಬಿದ್ದಿದ್ದ. ಬೆರಸ್ ಅನ್ಯ ಶರ ಪ್ರಹಾರ, ವಿರೋಧಿ ಬಣದಲ್ಲಿ ಇರುವಂತಹ ಅಥವಾ ವಿರೋಧಿಗಳಿಂದ ಅವನ ವಿರುದ್ಧ ಹೋರಾಡ್ತಿರುವಂತರಿಂದ ಆ ಬಾಣಗಳ ಏನು ಪ್ರಹಾರ ಆಗಿತ್ತಲ್ಲ ಅದರಿಂದ ಜರ್ಜರಿತನ ಶರೀರನಾಗಿ ಅವನು ಛಿದ್ರವಾಗಿಬಿಟ್ಟಿದ್ದ. ಅವನ ದೇಹದ ತುಂಬ ಎಲ್ಲ ಬಾಣಗಳು ನಟ್ಕೊಂಡ್ ಬಿಟ್ಟಿದ್ವು. ಕೈ ಹೋಗಿತ್ತು, ಕಣ್ಣು ಅರ್ಧ ಹೊಡೆದಿದ್ದ, ಅವಡಿಗಚ್ಚಿಬಿಟ್ಟಿದ್ದ. ಅಷ್ಟೊಂದು ಘೋರತರವಾದಂತ ಸಾವನ್ನ ಆತ ಪಡೆದಿದ್ದ. ನವಲೋಹಿತ ವಾರ್ದಿಯೋಳ್ ಅಳ್ದು, ಈ ರೀತಿ ಆ ಛಿದ್ರವಾಗಿರುವಂತ ದೇಹದಿಂದ ಆಗ ತಾನೇ ತನ್ನ ದೇಹದಿಂದ ಹರಿತಾ ಇರುವಂತ ರಕ್ತ, ಆಗ ತಾನೇ ಹರಿತಾ ಇರುವಂತ ದೇಹದಿಂದ ಹರಿತ ರಕ್ತ ಯಾವ ರೀತಿ ಅಂತ ಇತ್ತು ಅಂದ್ರೆ, ವಾರ್ದಿ ಅಂದ್ರ ಸಮುದ್ರ ಅಥವಾ ನದಿ ರೀತಿ ಒಳಗ ಹರಿತಾ ಇತ್ತು, ಅದ್ರೊಳಗೆ ಮುಳುಗಿದ್ದ ಅನ್ನುವಂತ ರೀತಿ ಒಳಗೆ ಹೇಳ್ತಾರೆ. ವಾರ್ದಿಯೋಳ್ ದೇಹದಿಂದ ಹರಿತಿರುವಂತಹ ರಕ್ತ, ಆ ಮಡಗಟ್ಟು ಬಿದ್ದಂತಹ ರಕ್ತದ ಸಮುದ್ರದೊಳಗ ಆತ ಬಿದ್ದಿದ್ದ, ಮುಳುಗಿ ಬಿದ್ದಿದ್ದ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಅದನ್ನ ಕಂಡಂತಹ, ಆತನ ಪರಾಕ್ರಮವನ್ನ ಕಂಡಂತಹ ಕುರುಪತಿ ನೋಡಿ ಬಹಳ ನೊಂದ್ಕೊಳ್ತಾನೆ. ಅವನ ಬಗ್ಗೆ ಬಹಳ ಫೀಲ್ ಮಾಡ್ಕೊಳ್ತಾನೆ. ಅರ್ಜುನನ ಮಗನ ಅವನು ಅಭಿಮನ್ಯು, ಆದ್ರೂ ಅರ್ಜುನನ ಮೇಲೆ ಇರುವಂತ ಸಿಟ್ಟು ಅವನ ಮಗನ ಮೇಲೆ ಇರ್ಲಿಲ್ಲ. ಯಾಕಂದ್ರೆ ಅಷ್ಟೊಂದು ಪರಾಕ್ರಮಿ ಆಗಿರುವಂತ ಈ ಅಭಿಮನ್ಯುನ ಕಂಡ ಆತನಿಗೆ ಬಹಳ ವೇದನೆ ಅನಿಸುತ್ತೆ. ಈ ರೀತಿ ಕಂಡನ ಅಭಿಮನ್ಯು ಕುಮಾರನನ್ ಅಜೀವರಂ ಅನ್ನುವಂತ ಮಾತನ್ನು, ಅಜೀವರ ಅಂದ್ರೆ ಪರಾಕ್ರಮಿ ಆಗಿರುವಂತಹ ವೀರತನವನ್ನ ತೋರಿದಂತಹ ಆ ಯಾರನ್ನ, ಅಭಿಮನ್ಯನನ್ನ ಕಾಣ್ತಾನೆ. ಆಜೆ ಅಂದ್ರೆ ಯುದ್ಧ ಅನ್ನುವಂಥದ್ದು. ಆ ಯುದ್ಧ ಪರಾಕ್ರಮಿಯಾದಂತಹ ಅಭಿಮನ್ಯನನ್ನ ಈ ಕುರುಪತಿಯ ಕಂಡ ಅನ್ನುವಂಥದ್ದು. ಇಷ್ಟು ಈ ಪದ್ಯದ ವಿಚಾರವನ್ನ ನಾವು ಒಟ್ಟು 1ನೇ ಪದ್ಯದೊಳಗ 4 ಪದ್ಯದ ಸಾರಾಂಶವನ್ನು ನೋಡಿದೆವು. ಉಳಿದ ಪದ್ಯದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.